ಎಸ್ ವೀಕ್ಷಕರೇ, ಈ ರಾಮಲಲ್ಲನ ವಿಗ್ರಹ ನಿಮ್ಮ ಮುಂದೆ ಇದೀಗ ಕಾಣಿಸಿಕೊಂಡಿದೆ. ರಾಮಲಲ್ಲನ ವಿಗ್ರಹದಲ್ಲಿ 10 ದಶಾವತಾರಗಳು ಕೂಡ ಇದೆ. ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಮೊದಲಿಗೆ ನಾನು ನಿಮಗೆ ದೊಡ್ಡ ರಾಮನ ವಿಗ್ರಹ ತೋರಿಸ್ಬಿಡ್ತೀನಿ. ಅಲ್ಲಿ ನೋಡಿ, ದೊಡ್ಡ ರಾಮನ ವಿಗ್ರಹ ಇದೆ. ಅಲ್ಲಿ ಫುಲ್ಲು ಭಾಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಆಗ್ತಾ ಇದೆ. ಈ ನಡುವೆ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಈ ಬಾಲರಾಮನ ವಿಗ್ರಹದಲ್ಲಿ ಒಂದು ಕಡೆ ಎಷ್ಟು ಸುಂದರವಾಗಿದೆ ಅಂತಂದರೆ, ಮೊನ್ನೆಯಿಂದ ನಾವು ಹೇಳ್ತಾ ಇದ್ದೀವಿ, ಯೋಗಿನಾಥ್ ಅವರು ಕೆತ್ತಿದಿರುವಂಥ, ಅರುಣ್ ಯೋಗಿನಾಥ್ ಅವರು ಕೆತ್ತಿರುವಂಥ ಈ ಶಿಲ್ಪ, ಕರ್ನಾಟಕದ ಶಿಲೆ, ಕರ್ನಾಟಕದ ಶಿಲ್ಪಿ, ಕರ್ನಾಟಕದ ಹನುಮ. ಇಲ್ಲಿ ನೋಡಿ, ಮೇಲ್ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಆದಿಶಕ್ತಿ ದೇವಿ. ಯಾಕಂದರೆ ಈ ಭೂಮಿ ನಾವು ಆದಿಶಕ್ತಿ ಅಂತ ಕರೆಯೋದು. ಈ ಭೂಮಿ ಅಥವಾ ಈ ಬ್ರಹ್ಮಾಂಡ ಉದ್ಭವ ಆದಾಗ ಆದಿಶಕ್ತಿ ಎಲ್ಲಕ್ಕೆ ಮೂಲ ಅನ್ನುವಂಥ ರೀತಿಯಲ್ಲಿ ಆದಿಶಕ್ತಿ ದೇವಿ. ಆ ನಂತರ ಸ್ವಲ್ಪ ಅಂದರೆ ಮೂರ್ತಿಯ ಬಲಭಾಗದ ಹಿಂದುಗಡೆ ಇರುವಂಥ ಕಮಾನ್ ಇದೆಯಲ್ಲ, ಅದರಲ್ಲಿ ಆದಿಶಕ್ತಿ ದೇವಿ. ಆ ನಂತರ ಶೇಷನಾಗವನ್ನು ಗಮನಿಸ್ಬೋದು. ಆ ನಂತರ ಒಂದು ಓಂಕಾರ, ಅದಾದ ನಂತರ ಜ್ಞಾನಮುದ್ರೆ, ಒಂದು ಕಡೆ ಹನುಮನ ಸೇಮ್ ಆ ಕಡೆ ಗರುಡ. ಇದು ನಿಮಗೆ ತಿರುಪತಿಯಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ತಿರುಪತಿಯ ಬೆಳಗ್ಗಿನ ಸುಪ್ರಭಾತ ನಿಮಗೆ ಗೊತ್ತಿರಬಹುದು. ಬೆಳಗಿನ ಸುಪ್ರಭಾತದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ವರ್ತತೆ ಅಂತೇಳಿ. ಹಾಗೆಯೇ ಇಲ್ಲಿ ಗಮನಿಸ್ತಾ ಇದ್ದೀರಿ, ಕಮಲದ ಹೂ ಇದೆ. ಮತ್ತೊಂದು ಕಡೆ ಕೆಳಗಡೆ ಕಮಲದ ಹೂವಿನ ಮೇಲೆ ಪಾದ ಕಮಲಗಳನ್ನು ಶ್ರೀರಾಮಚಂದ್ರ ಇಟ್ಟಿದ್ದಾನೆ, ಬಾಲ ಶ್ರೀರಾಮಚಂದ್ರ. ಮತ್ತೊಂದು ಕಡೆ ಅಂಗವಸ್ತ್ರ, ಆಮೇಲೆ ಕೊರಳಿನಲ್ಲಿ ಆಭರಣ ಇದೆ, ಸ್ವಸ್ತಿಕ್ ಮುದ್ರೆ ಇದೆ, ಶಂಖ ಮತ್ತು ಚಕ್ರ ಇದೆ, ಶಂಖ ಚಕ್ರ ಎಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಸುಂದರವಾದಂಥ ಮೂರ್ತಿಯನ್ನು ಕೆತ್ತಲಾಗಿದೆ. ಈ ಸುಂದರವಾದ ಮೂರ್ತಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಬೇರೆ ಬೇರೆ ಸೈನ್ಗಳು, ಆದಿಶಕ್ತಿ ದೇವಿ, ಶೇಷನಾಗ, ಓಂಕಾರ, ಜ್ಞಾನಮುದ್ರೆ, ಹನುಮ, ಶಂಖ ಚಕ್ರ, ಸ್ವಸ್ತಿಕ್ ಮುದ್ರೆ, ಕೊರಳಲ್ಲಿ ಆಭರಣ, ಅಂಗವಸ್ತ್ರ, ಕಮಲದ ಹೂ, ಆಮೇಲೆ ಗರುಡ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆದರೂ ಕೂಡ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿರುವಂತಹ ವಿಗ್ರಹವನ್ನೇ ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂತಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮೊದಲು ಅದನ್ನು ಮಾಡಬಾರ್ದು. ಸೊ ಹಾಗಿರುವಾಗ ರಿಪಬ್ಲಿಕ್ ಕನ್ನಡ ಸಚಿತ್ರವಾಗಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಏನೆಲ್ಲ ಆಗ್ತಾ ಇರುತ್ತೋ ಅಲ್ಲಿ ಎಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓವರ್ ಟು ಯು. ರಾಮ ಜನ್ಮಭೂಮಿ ಪಥದಲ್ಲಿ ನಿಂತಿದ್ದೀನಿ. ಸಾಕಷ್ಟು ಜನ ಕನ್ನಡಿಗರು ಬರ್ತಾನೆ ಇದ್ದಾರೆ ರಾಮ ಮಂದಿರ ವೀಕ್ಷಣೆಗಾಗಿ, ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಅದೇ ರೀತಿ ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ, ಕರ್ನಾಟಕದಿಂದ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಗುರುರಾಜ್ ಕಲ್ಶೆಟ್ಟಿ ಮೇಡಮ್. ಎಲ್ಲಿಂದ ಬಂದಿದ್ದೀರಿ? ಕಲಬುರಗಿ ಮೇಡಮ್. ಹೇಗೆ ಅನಿಸ್ತಾ ಇದೆ ಅಯೋಧ್ಯೆಗೆ ಬಂದು? ಭಾಳ ಚೆನ್ನಾಗಿ ಅನಿಸ್ತಿದೆ ಮೇಡಮ್. ಹೌದು. ಯಾಕೆ ಅಯೋಧ್ಯೆಗೆ ಈ ಸಂದರ್ಭದಲ್ಲಿ ಬರಬೇಕು ಅಂತ ಅನಿಸ್ತು ತಮಗೆ? ನಾವು 8 ಜ್ಯೋತಿರ್ಲಿಂಗ ಮುಗಿಸಿದ್ದೇವೆ ಮೇಡಮ್. ಈ ಹತ್ತಿರ ಕಾಶಿ ಹತ್ತಿರ ಇದೆ ಅಲ್ಲ ಮೇಡಮ್, 200 ಸಮಥಿಂಗ್ ಇದು ಇಲ್ಲ ಕಿಲೋಮೀಟರ್ದಲ್ಲ. ಅದಕ್ಕೆ ಅಯೋಧ್ಯೆ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಬಂದೇವೆ ಮೇಡಮ್. ಪುಣ್ಯ ಸ್ಥಳಗಳ ಪ್ರವಾಸ ಮಾಡ್ತಿದ್ದೀರಿ, ಬಟ್ ಅಯೋಧ್ಯೆಗೆ ಎಸ್ಪೆಷಲಿ ಈಗ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಈ ಹೊತ್ತಲ್ಲಿ ಬಂದಿದ್ದು ಎಷ್ಟು ಸ್ಪೆಷಲ್ ಅನಿಸ್ತಿದೆ? ಭಾಳ ಆನಂದ ಅನಿಸ್ತಾ ಇದೆ ಮೇಡಮ್. ಇದು ನೋಡ್ಲಾರ್ದ ಪ್ಲೇಸ್ ಈ ಕಣ್ಣು ತುಂಬ ನೋಡ್ತಾ ಇದ್ದೇವೆ. ನಮ್ಮ ಹಣೆಬರ್ ಚೆನ್ನಾಗಿದೆ ಮೇಡಮ್. ನಮ್ಮ ಅಣ್ಣ ಶಿವಕುಮಾರ್ ಅವ್ರನ್ನೇನು ಪುಣ್ಯದಿಂದ ನಾವು ನೋಡ್ತಾ ಇದ್ದೇವೆ. ತಮ್ಮ ಹೆಸರು ಸರ್? ನನ್ನ ಹತ್ರ ಶಿವಕುಮಾರ್ ತೋಳ್ನೂರ್ ಅಂತ. ಎಲ್ಲಿಂದ ನೀವು? ಗುಲ್ಬರ್ಗಾದಿಂದ. ನೀವು ಗುಲ್ಬರ್ಗ. ಸೊ ಹೇಗೆ ಅನಿಸ್ತಿದೆ ಅಯೋಧ್ಯೆಗೆ ಬಂದು ನಿಮಗೆ? ಇದು ಒಂದು ಹಬ್ಬದ ವಾತಾವರಣ ಅನಿಸ್ತಾ ಇದೆ. ಇದು 500 ಇತಿಹಾಸದಿಂದ ಇದು ನಮ್ಮ ಹಿಂದೂ ಧರ್ಮದ ಒಂದು ನಮ್ದೇನು ಗೆಲುವು ಆಗಬೇಕಿತ್ತು. ಇದು ಭಾಳ ದಿನದಿಂದ ಇದು ನಮ್ಮ ಕನಸನ್ನು ನನಸಾಗಿದೆ. ಅದಕ್ಕೆ ಇದೆಲ್ಲ ಈ ಥರ ನೋಡಿದ್ರೆ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮುಟ್ಟಿದೆ ಅಂತ ನನಗನ್ನಿಸುತ್ತಿದೆ. ಸರ್, ತಮ್ಮ ಹೆಸರು? ಶರಣು. ಸೊ ನೀವು ಗುಲ್ಬರ್ಗದಿಂದ ಬಂದಿದ್ದೀರಾ, ಎಲ್ಲ ಸ್ನೇಹಿತರು ಒಟ್ಟಿಗೆ. ಹೇಗೆ ಅನಿಸ್ತು ನಿಮಗೆ ಅಯೋಧ್ಯೆಗೆ ಬಂದು? ಆನಂದ ಅನ್ನಿಸ್ತಾ ಇದೆ. ರಾಮನನ್ನ ನೋಡಿಲ್ಲ ಇನ್ನ ನೀವು?
ಓಕೆ, ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಬೋದು ನೀವು. ರಾಮನನ್ನ ಸ್ಥಾಪನೆ ಮಾಡಲಾಗಿದೆ, ಅದರ ಫಸ್ಟ್ ವಿಜುವಲ್ಸ್ ಅನ್ನು ನಾವೇ ತೋರಿಸ್ತಾ ಇದ್ವಿ. ಸೊ ಖುಷಿ ಆಗುತ್ತಾ ನಿಮಗೆ ರಾಮ ಮಂದಿರ ನೋಡೋದಕ್ಕೆ? 500 ವರ್ಷಗಳ ಸಂಘರ್ಷ, ಅವರೇ ಹೇಳ್ದಂಗೆ ಆ ಪುಣ್ಯ ಭೂಮಿಯಲ್ಲಿ ಈಗ ಸಂಭ್ರಮದ ಕ್ಷಣಗಳು ಸಾಕ್ಷಿ ಆಗ್ತಿದ್ದೀರಿ. ಹೇಗೆ ಅನಿಸ್ತಿದೆ? ಆನಂದ ಅನ್ನಿಸ್ತಾ ಇದೆ. ಜಗದೀಶ್, ನೀವು ಗುಲ್ಬರ್ಗದಿಂದ, ನಿಮಗೆ ಏನು ಅನಿಸ್ತು? ತುಂಬ ಖುಷಿ ಆಗ್ತಾ ಇದೆ. 500 ವರ್ಷ ಕನಸು ಈಗ ನನಸಾಗ್ತದೆ. ಓಕೆ, ಸೊ ನೀವೇ ಹೇಳ್ದಂಗೆ ಈಗ ಸಂಭ್ರಮದ ಕ್ಷಣಗಳು ನಾವೆಲ್ಲ ಸಾಕ್ಷಿ ಆಗ್ತಿದೀವಿ. ಬಟ್ ಕೆಲವರು ಇದ್ರಲ್ಲಿ ರಾಜಕೀಯ ಮಾಡೋದು, ವಿರೋಧ ಮಾಡೋದು, ಈ ರೀತಿ ಎಲ್ಲ ಹೇಳ್ತಾರಲ್ಲ, ಏನ್ ಅನ್ಸುತ್ತೆ? ಇದು ಎಲ್ಲ ಒಂಥರ ಬಂಡತನ. ಇದು ಎಲ್ಲ ನಮ್ಮದು ಪ್ರತಿಷ್ಠಾಪನೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಇದ್ರದ್ದು ಕೋರ್ಟಲ್ಲಿ ನಮ್ಗೆ ತೀರ್ಪು ಸಿಕ್ಕಿದೆ. ಅದಕ್ಕೆ ಎಲ್ಲ ರಾಜಕೀಯಗಳು ಇರೋದೇ ಅವೆಲ್ಲ ಸಮವಾಗಿ ಹೋರಾಟ ಮಾಡಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ಅವ್ರದ್ದು ಜಯ ತಂದು ಕೊಟ್ಟಿದ್ದು ಯಶಸ್ವಿ ಅಂತ ಕೇಳುತ್ತಿದ್ದೇನೆ. ಎಷ್ಟು ಜನ ಬಂದಿದ್ದೀರಾ ಸರ್ ಗುಲ್ಬರ್ಗದಿಂದ? ನಾವು 5 ಜನ ಬಂದಿದ್ದೇವೆ ಮೇಡಮ್. ಇದು ಕ್ಲೈಮೇಟ್ ಇಂದ ನಮ್ಮ ಜವಾಬ್ದಾರಿ, ಇನ್ನೂ ಗಾಡಿಯಲ್ಲಿದ್ದಾರೆ, ಅದಕ್ಕೆ ಬರ್ತಾ. ನಾನು ಇದನ್ನೇ ಪ್ರಶ್ನೆ ಮಾಡಬೇಕಿತ್ತು, ಯಾಕಂದ್ರೆ ನಮ್ಮ ಕರ್ನಾಟಕದ ಜನಕ್ಕೆ ಇಲ್ಲಿನ ಚಳಿಗೆ ಹೊಂದ್ಕೊಳ್ಳೋ ಸ್ವಲ್ಪ ಕಷ್ಟ, ವಾತಾವರಣಕ್ಕೆ ಹೇಗೆ ಅನ್ಸುತ್ತೆ ಆ ಚಳಿ ಎಲ್ಲ ನೋಡಿದ್ರೆ? ಬಟ್ ರಾಮನ ಮುಂದೆ ಇದು ಯಾವುದು ಲೆಕ್ಕಕ್ಕಿಲ್ಲ ಅಂತ ಅನ್ಸುತ್ತಾ? ನಮಗೆ ಈ ಥರ ನೋಡಿ, ನಾವು ಯಾವತ್ತಾದರೂ ಮಫ್ಲರ್ ಹಾಕೊಂಡಿಲ್ಲ, ಹಂಗೆ ಓಪನ್ ಇದ್ದಿದ್ದೇವೆ. ನಮಗೇನು ಅನಿಸ್ತಾ ಇಲ್ಲ. ಬಟ್ ಇದು ಒಂದು ವಿಶೇಷ ಹಬ್ಬದ ವಾತಾವರಣ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಹೇಗೆ ಅನಿಸ್ತು ರಿಪಬ್ಲಿಕ್ ಕನ್ನಡ? ಇಲ್ಲಿ ನೋಡಿ, ನೀವೆಲ್ಲ ಹೇಳ್ತಾ ಇದ್ರಿ ಕನ್ನಡ ಚಾನಲ್, ನಮ್ಮ ಚಾನಲ್ ಅಂತ ಬಂದು ಮಾತಾಡ್ಸಿದ್ರಿ. ಹೇಗೆ ಅನಿಸ್ತು ಕನ್ನಡ ಚಾನಲ್ ನೋಡಿ ನಿಮಗೆ? ನಿಂತಿದ್ದೇರು ಕನ್ನಡ ನೋಡ್ಮ್ಯಾಕೆ ನಿಂತಿದ್ದೇರು. ಕನ್ನಡ ಇದ್ದಿದ್ದಿಲ್ಲ, ಮುಂದಕ್ಕೆ ಓದಿದ್ದೇರು ನಾವು ಮತ್ತೆ. ಹಾಂ, ಕನ್ನಡ ಚಾನಲ್ ನೋಡಿದ ತಕ್ಷಣ ನಿಂತ್ಕೊಳ್ಬೇಕು ಅನಿಸ್ತು, ರಿಪಬ್ಲಿಕ್ ನೋಡಿದ ತಕ್ಷಣ? ಹಾಂ ರೀ ಮೇಡಮ್, ಹೌದು. ಇಲ್ಲಿ ಕನ್ನಡಿಗರು ಸಿಕ್ಕಾಗ ಒಂಥರ ಹೆಮ್ಮೆ ಅನಿಸ್ಬಿಡುತ್ತಲ್ವಾ ಅಯೋಧ್ಯೆಯಲ್ಲಿ? ಹೌದ್ರಿ ಮೇಡಮ್. ಕೊನೆಯದಾಗಿ ಹಾಗಾದ್ರೆ ಏನ್ ಹೇಳ್ತೀರಿ ಕರ್ನಾಟಕದ ಜನತೆಗೆ, ಕನ್ನಡಿಗರಿಗೆ? ನಮ್ಮ ಕರ್ನಾಟಕದಿಂದ ನಾವಿಲ್ಲಿ ಬಂದು ಕವರೇಜ್ ಮಾಡ್ತಾ ಇದ್ದೀವಿ, ಸೊ ಈ ಮುಖೇನ ಏನ್ ಹೇಳ್ತೀರಿ? ನಿಮಗೆಲ್ಲ ಧನ್ಯವಾದಗಳು ಮೇಡಮ್. ಇದು ನಮ್ಮ ಕರ್ನಾಟಕ ಪರವಾಗಿ ಮತ್ತು ನಿಮ್ಮ ಚಾನೆಲ್ ಚೆನ್ನಾಗಿ ನಡಿಬೇಕೆಂದು ನಾನು ಶ್ರೀರಾಮನಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೊನೆಯದಾಗಿ ಹಾಗಾದ್ರೆ ಒಂದ್ಸರಿ ಜೋರಾಗಿ ಜೈ ಶ್ರೀರಾಮ್ ಹೇಳ್ಬಿಡಿ ಅಯೋಧ್ಯೆಯಲ್ಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ, ಇದು ಹರ್ಷೋದ್ಗಾರ ಅಂತ ಅನ್ಸುತ್ತೆ. ರಾಮನೂರಿನಲ್ಲಿ ಪ್ರತಿ ಕ್ಷಣವೂ ಕೂಡ ಈ ಸಂಭ್ರಮಾಚರಣೆ ಪ್ರತಿಯೊಬ್ಬರಿಂದ ಆಗ್ತಾ ಇದೆ. ಸೊ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳನ್ನ ಬಿಟ್ಟರೆ ಬೇರೆ ಏನೂ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಿಂದ ಅನೇಕ ಜನ ಇಲ್ಲಿಗೆ ಬರ್ತಾ ಇರೋದ್ರಿಂದ ಬಹಳ ಹೆಮ್ಮೆ ಆಗುತ್ತೆ. ಈ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವೇ ಪುಣ್ಯವಂತರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಮತ್ತಷ್ಟು ಕನ್ನಡಿಗರು ನನಗೆ ಸಿಗ್ತಾ ಇದ್ದಾರೆ. ಬೆಂಗಳೂರಿಂದ ಅನೇಕ ಜನ ಬಂದಿದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರು. ಸೂಪರ್, ಜೋಶ್ ಸಖತ್ತಾಗಿದೆ ಅಯೋಧ್ಯೆ ಬಂದ ತಕ್ಷಣ. ಅಯೋಧ್ಯೆ ಅಂದ್ರೆ ರಾಮನ ಭೂಮಿಗೆ ಕಾಲಿಟ್ಟ ತಕ್ಷಣ ಜೋಶ್ ದುಪ್ಪಟ್ಟಾಗ್ತಾ ಇದೆಯಾ ಹೇಗೆ? ಡಬಲ್ ಎನರ್ಜಿ. ಎಸ್. ಎಷ್ಟು ಜನ ಬಂದಿದ್ದೀರಾ? 5ನೇ ಸಲ ಬರ್ತಾ ಇದೀವಿ. ಫಸ್ಟ್ ನಾವು ನ್ಯೂ ಮೋರ್ तक ಬಂದಿದ್ದೀವಿ. मेरा गांव के कदम रख से मिट्टी लेकर आया था, गांव फालका से. उसके बाद पहले हवाई जहाज यात्रा में आया और अभी यहीं रहेंगे. यहाँ हम गरीबों को कम्बल और ये चप्पल वगैरह सब बांटेंगे. ये हमारी पूरी टीम है, शशिकांत शर्मा जी वगैरह, हम पूरे और बहुत खुश हुए हम यहाँ बार बार आने. ಸರ್, ಅಯೋಧ್ಯೆಗೆ ಈ ಸಂದರ್ಭದಲ್ಲಿ ಬರ್ಬೇಕಂತ ಯಾಕೆ ಅನಿಸ್ತು ಸರ್? ಇಷ್ಟು ಜನ ಸೇರ್ಕೊಂಡು ಬಂದಿದ್ದೀರಾ ನೋಡಿ. ಇದೊಂದು 500 ವರ್ಷಗಳ ಕನಸು. ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ನಮಗೆ ಸಿಕ್ತು ಇಲ್ಲಿ ಬರುವಂಥ ಅವಕಾಶ ನಮ್ಮ ಶಶಿಕಾಂತ್ ಜಿ ಅವ್ರ ಕಡೆಯಿಂದ. ಸೊ ನಾವೆಲ್ಲ ಬಂದು ಒಂದು ಪಾವನ ಅಂತಲೇ ಹೇಳ್ಬೋದು. ಒಂದು ಬ್ಲೆಸ್ಡ್ ಫೀಲಿಂಗ್ ಆಗ್ತಾ ಇದೆ. ಎಲ್ರ ಕನಸು, ಎಲ್ಲರ ಬದಲಾಗಿ ನಾವು ಬಂದಿದ್ದೀವಿ ಅಂತ ನಮಗೆ ಹೆಮ್ಮೆಯನ್ನು ಕೂಡ ಆಗ್ತಾ ಇದೆ. ಓಕೆ, ಇಲ್ಲಿ ಪುಟ್ಟ ಬಾಲಕಿ ಅನ್ವಿತಾ ಮತ್ತು ಸಾನ್ವಿ ಇದ್ದಾರೆ. ಅನ್ವಿತಾ ಮತ್ತು ಸಾನ್ವಿ. ಅನ್ವಿತಾ ಏನೇ ಕ್ಯಾ ನಾಮ್ ಹೈ? ಅನ್ವಿತಾ. अनविका. हाँ? अनविका. अनविका. आपका? सानवी. सानवी. आप क्या भजन करेंगे या क्या बोलेंगे आप? भजन राम हनुमान जी की. हनुमान चालीसा. हाँ, बोलिए. जय हनुमान ज्ञान गुर सागर जय कपीस लोको जाकर रामदूत राम अंजन भूत पवन नामा महावीर पिकरम मजर कुबत द्वार सुबत के संजीव गंजर ब्रास में सकानन कुंडल कुछ के हाथ बाज दादा में जारी कर गुरजन हो साजे संकर स्वयं के सिंह तेज पितामह जगवंदर विद्यावान गुड़िया चतुर राम कार कर को अतुर प्रभु सुले सुन को दिखावा में कर रुदल लगता वीम रुदल असु सारे राम चल के कासा वाले लाई से जीवन लखिया सिरो की रसूल लाए
पत्नी बहुत पढ़ाई बच्चे बच्चे सबाए साल बतत प्रोजेक्ट इसका इसी पति कट लगावे रे कदी बाल को सारा रे साया साइते जब कुबेर भी पाल जब पे कब कोविद कैसे के कहा दे तो मुख पास उतरे भाई की नाम लाए राजपति ना तो मवत विभीषण माना लंग षटवे सब जगह ना साथ जो जब लीलोताय में दुर्बे जानो प्रभु मुद्रिका में लोग माए जल्दी रानी आचरण नाए दुर्गम का जगत के सुन तुम रहते ते राम द्वारे तुम रखवारे हो इतना ज्ञान निलफे सारे जब शुक्र तुम्हारी सरना तुम रक्षक का हुकुडन्ना अपन ते समारो तीनों लोग हास्य कापे भूत पिशाच निकट नहीं आवे महावीर जब नाम सुना न से रो करे सपीरा जब निरंतर हनुमत बीरा संकट ते हनुमान छुट मंगल मदन धान जो लावे सब पर राम तपस बीरा जा तिनका काज कल तो और मनोरथ जो के गावे सोया में जीवन पर पावे चारों युग प्रताप तुम अपसित जगत तुझारा साधु संत के तुम्हें असुर करने राम द्वारे अष्ट सिद्धांत नित्य दासा स्वर्ण जानकी राम सयन तुम्हारे पास सदा रहो रघुपति के दासा तुम्हारे वन नाम को जन्म जन्म के दुख बिसरावे अंतिकार रघुपत पुजाए जान ले नहीं भक्त का और देवता चितना धरे हनुमत से सरसु करे संकट करे मिटे सब जो सुबह हनुमत बलबीरा जय 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 हनुमान गुजाए कृपा करो दुर्देव की जैसे बात पाठ कर कोई छूटे बंदी मासु कोई जोया पड़ा हनुमान चल होए सिस्सा की गौरी सा तुलसीदास सदाय कीजिए नाथ डेरा पवन धना संकट ठरे मंगल मूर्त रूप राम लखन सीता सहित हृदय बसो सुरभूप सियावर रामचंद्र की जय पवन सुत हनुमान की जय ಹನುಮಾನ್ ಚಾಲೀಸಾ ವಾವ್ ನಾನ್ ಸ್ಟಾಪ್ ಆಗಿ ಹನುಮಾನ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ ಇದರ ಜೊತೆಗೆ ಒಂದು ಕೃಷ್ಣನ ತೋರಿಸ್ಬಿಡ್ತೀನಿ ಆನಂತರ ಶ್ರುತಿ ಕೊಟ್ಬಿಡ್ತೀನಿ ನೋಡಿ ಇಲ್ಲೊಬ್ರು ಕೃಷ್ಣ ಇದ್ದಾರೆ ನೋಡಿ ಕೃಷ್ಣ ಫುಲ್ ಕೃಷ್ಣ ಬೆಳ್ಳಿ ಕೃಷ್ಣ ನೋಡಿ ನೋಡಿ ಇವರು ಬೆಳ್ಳಿ ಕೃಷ್ಣ ನೋಡಿ ಓ ಕೊಳಲು ಎಲ್ಲ ಓಹೋ ಎಸ್ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀವಿ ಓವರ್ ಟು ಯು ಶ್ರುತಿ ಎಸ್ ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ ಸಾಕಷ್ಟು ಜನ ಕನ್ನಡಿಗರು ಬೆಂಗಳೂರಿನಿಂದ ಬಂದಿದ್ರು ಅವ್ರನ್ನ ಮಾತನಾಡಿಸ್ತಾ ಇದ್ದೆ ನಾನು ಇನ್ನೊಂದು ವಿಚಾರ ಅವ್ರು ಹೇಳ್ತಾ ಇದ್ರು ಬರೀ ರಾಮನನ್ನ ನೋಡೋದಕ್ಕಲ್ಲ ಇಲ್ಲಿ ಸೇವೆ ಮಾಡೋದಕ್ಕೂ ಕೂಡ ನಾವು ಆಗಮಿಸಿದ್ವಿ ರಾಮನ ಭಕ್ತರಿಗೆ ಸೇವೆ ಮಾಡೋದೇ ನಮಗೆಲ್ಲ ಭಾಗ್ಯ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು ಯಾವ ರೀತಿ ಸೇವೆ ಹಮ್ಮಿಕೊಂಡಿದ್ದಾರೆ ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ ನಾನು ಸರ್ ತಾವು ಹೇಳ್ತಾ ಇದ್ರಿ ಸೇವಾನು ಮಾಡಕ್ ಬಂದಿದ್ದೀವಿ ರಾಮನ ಭಕ್ತರಿಗೆ ಅಂತ ಯಾವ ರೀತಿ ಸರ್ ಪ್ಲಾನಿಂಗ್ ಇದ್ರ ಮುಂಚೆ ನಾನು ರಾಮನ ದರ್ಶನ ಮಾಡಿದ್ದೀವಿ 15-20 ಸತಿ ಬಂದಿದ್ದೀವಿ ನಾಡಿದ್ದೀವಿ ಈಗ ನಾನು ಬರೋದು ಒಂದೇ ಉದ್ದೇಶ ಅಂದರೆ ಸೇವೆ ಅಂದರೆ ಬಡವರವ್ರಿಗೆ ಈ ಚಳಿನಲ್ಲಿ ಕಂಬಳಿನೂ ಇಂಪಾರ್ಟೆಂಟು ಬ್ಲ್ಯಾಂಕೆಟ್ಸು ಕಾಲಿನಲ್ಲಿ ಸ್ಲೀಪರ್ನೂ ಇಂಪಾರ್ಟೆಂಟು ಈಗ ಇರೋದು ಕಂಡೀಷನ್ ಕ್ರೌಡ್ನಲ್ಲಿ ಮಾಸ್ಕ್ ಇಂಪಾರ್ಟೆಂಟು ಚಿಕ್ಕ ಹುಡುಗರು ಗುರುಕುಲ್ನಲ್ಲಿ ಸ್ಟಡಿ ಮಾಡ್ತಾಯಿಲ್ಲ ಅವ್ರಿಗೆ ಸ್ವೆಟರ್ ಇಲ್ಲ ಅದು ನಾನು ಕೊಡೋಕ್ಕೆಲ್ಲ ಮಾಡಿದ್ದೀವಿ ನಮ್ಮೆಲ್ಲ ಗ್ರೂಪಿಂದ 25,000 ಮಾಸ್ಕು 2,500 ಬ್ಲ್ಯಾಂಕೆಟ್ಸು 2,500 ಜೋಡಿ ಚಪ್ಪಲಿ ಸ್ಲೀಪರ್ಸು ಚಿಕ್ಕ ಹುಡುಗಯಿಂದ ದೊಡ್ಡವ್ರಿಗೋಸ್ಕರ ಎಲ್ಲ ಮಾಡಿದ್ದೀವಿ ನಾನು ಥ್ಯಾಂಕ್ಸ್ ಅಂತ ಎಲ್ಲರಿಗೂ ಹೇಳ್ತೀವಿ ನಮಗೆ ಯಾರು ಸ್ಪಾನ್ಸರ್ಸು ನಮ್ಗೆ ಯಾರೋ ಫ್ರೆಂಡ್ ಸರ್ಕಲ್ಸ್ ಅವರು ₹1 50,000 ರಾಮನ ಸೇವೆ ಈ ಮೂಲಕ ಮಾಡಬೇಕು ಅಂತ ಅನಿಸ್ತಾ ಸರ್ ರಾಮನ ಸೇವೆ ಮಾಡಬೇಕು ಅಂತ ಅನಿಸಿದ್ದ ಹೇಗೆ ರಾಮನ ಸೇವೆ ಅಂದರೆ ಎಲ್ಲರದು ಡಿಫ್ರೆಂಟ್ ಸ್ಟೈಲು ಡಿಫ್ರೆಂಟು ಕೆಲವರು ಒಂದು ಊಟ ಹಾಕ್ತಾನೆ ಫ್ರೂಟ್ಸ್ ಹಾಕ್ತಾನೆ ಸ್ವೀಟ್ಸ್ ಕೊಡ್ತಾನೆ ಬಟ್ ನಮ್ಮದು ಎಲ್ಲ ಡಿಸೈಡ್ ಏನಂತ ಈ ಕ್ಲೈಮೇಟ್ನಲ್ಲಿ ಒಂದು ಡಿಫ್ರೆಂಟಾಗಿ ಪ್ಲಾನ್ ಮಾಡೋಣ ನಾವೆಲ್ಲ ಸಜೆಷನ್ ತೊಗೊಂಡಿದ್ದೀನಿ ನಮ್ಮೆಲ್ಲ ಫ್ರೆಂಡ್ ಸರ್ಕಲಿಂದ ಇದೇ ನಮಗೆ ಐಡಿಯಾ ಬಂತು ಇದು ಐಡಿಯಾಯಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ ನಮ್ಗೆ ಭಾಳ ಖುಷಿ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡೂ ಎ ವಂಡರ್ಫುಲ್ ಜಾಬ್ ನಮಗೆ ಭಾಳ ಹೆಮ್ಮೆ ದ್ಯಾಟ್ ವಿ ಆರ್ ಫ್ರಮ್ ದ ಕರ್ನಾಟಕ ಬೆಂಗಳೂರಿಂದ ಯಶನ ಇವರೆಲ್ಲ ಬೆಂಗಳೂರು ಸ್ನೇಹಿತರ ನೀವೆಲ್ಲ ಓಕೆ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್ ನಮಗೆ ಇದು ಮಾಡಿ ತುಂಬ ಮನಸ್ಸಲ್ಲಿ ಖುಷಿ ಅನ್ನಿಸ್ತಾ ಇದೆ ನಾವಿಲ್ಲಿ ಬಂದು ಎಷ್ಟು ಇವರ ತುಂಬ ಜಾಸ್ತಿ ಚಳಿದಲ್ಲಿ ನಾವು ಬ್ಲ್ಯಾಂಕೆಟ್ ಕೊಡೋಣ ಕೆಲವರು ಹುಡುಗರಿಗೆ ಬಡ ಹುಡುಗರು ಚಪ್ಪಲಿ ಇಲ್ಲ ಕಾಲಿಗೆ ಅವ್ರಿಗೆ ಚಪ್ಪಲಿ ಹಾಕ್ಸೋಣ ಸೇವೆ ಮಾಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಗೆ ಇಲ್ಲಿ ಅಯೋಧ್ಯೆ ಬಂದರೆ ತುಂಬ ಸಂತೋಷ ಅದಕ್ಕೆ ನಾವು ಬರ್ತಾ ಇರ್ತೀವಿ ಇಲ್ಲಿ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಸರ್ ಹೇಳಿ ಸರ್ ಕೊನೆದಾಗಿ ಶ್ರೀರಾಮ ಜನ್ಮಭೂಮಿಗೆ ನಾವು ಇಲ್ಲೇ ಬಂದಿದ್ದೀವಿ ಸೇವೆ ಮಾಡೋಕ್ಕೆ ಆಮೇಲೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ವಾತಾವರಣ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಜೈ ಶ್ರೀರಾಮ್ ಮೇಡಮ್ ಇವಾಗ ಯುಗಗಳಲ್ಲೂ ಭೂಮಿ ಮತ್ತು ಆಕಾಶ ಇರುವಲ್ಲಿವರೆಗೂ ಒಂದು ಡೇ ಬರುತ್ತೆ ಅಂತಾದರೆ ಅದು ಈ ಡೇ ಆಯಿತಾ ಇದು ಮತ್ತೆ ಯಾವತ್ತೂ ಬರಲ್ಲ ಮರ್ಯಾದಾ ಪುರುಷೋತ್ತಮ ರಾಮನ ಆದರ್ಶ ರಾಮರಾಷ್ಟ್ರ ಆಗಬೇಕು ಅಂತಾದರೆ ಇಂಥ ದಿನವನ್ನು
ಎಲ್ಲ ಕಣ್ ತುಂಬಿಕೊಳ್ಳೋದು ಮನುಕುಲಕ್ಕೆ ಮತ್ತೆ ಎಲ್ಲರೂ ಒಗ್ಗೂಡಿ ಸಂಭ್ರಮಿಸಬೇಕು ಅಂತ. ಎಸ್, ರಾಮರಾಜ್ಯ ಆಗುವಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಎಸ್.